ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ, ರಾಯರ ದಯೆಯಿಂದ ಇವತ್ತು ನಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಯವರ ಸೇವೆ ತುಂಬ ಚೆನ್ನಾಗಿ ಆಯಿತು. ರಾಯರ ಸೇವೆಗೂ ಮುಂಚೆ, ರಾಯರ ಸೇವೆ ಆದಮೇಲೆ ರಾಯರಿಂದ ಹೂವಿನ ಮೂಲಕ ಆಶೀರ್ವಾದನ ಪಡ್ಕೊಂಡೆ. ಸಿಕ್ಕಾಬಟ್ಟೆ ಖುಷಿ ಆಯಿತು. ರಾಯರು ಪ್ರತಿ ಬಾರಿ ನಮಗೆ ಹೂವಿನ ಮೂಲಕ ಆಶೀರ್ವಾದನ ಮಾಡಿದಾಗ ಎಷ್ಟು ಖುಷಿ ಪಡ್ತೀನೋ ಹಾಗೆ ಇವತ್ತು ಕೂಡ ತುಂಬಾ ಖುಷಿಪಟ್ಟೆ. 2-3 ದಿನದಿಂದನೂ ಕೂಡ ಅಂದ್ಕೊಳ್ತಿದ್ದೆ ಗುರುವಾರ ಮನೇಲಿ ರಾಯರ ಸೇವೆ ಆದಮೇಲೆ ನಂಜನಗೂಡಿಗೆ ಹೋಗಿ ರಾಘವೇಂದ್ರ ಸ್ವಾಮಿಯವ್ರ ದರ್ಶನನ ಮಾಡಿ ಬರೋಣ ಅಂತ. ಆದರೆ ಕಾರಣಾಂತರಗಳಿಂದ ಇವತ್ತು ಬೆಳಗ್ಗೆ ನಂಜನಗೂಡಿಗೆ ಹೋಗೋದು ಬೇಡ ಅಂತ ಅಂದ್ಕೊಂಡೆ. ಮತ್ತು ಮನೇಲಿ ಎಲ್ಲ ಕೆಲಸನೂ ಮುಗಿಸಿ ನಮ್ಮೂರಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಯವರ ಮಠಕ್ಕೆ ಹೋಗಿ ರಾಯರ ದರ್ಶನನ ಮಾಡಿ ಬಂದೆ. ತುಂಬ ಚೆನ್ನಾಗಿ ರಾಯರ ದರ್ಶನ ಆಯಿತು. ರಾಯರ ದರ್ಶನ ಆದಮೇಲೆ ಅಲ್ಲೇ ಮಠದಲ್ಲಿ ಒಂದು 1/2 ಅವರ್ ಕೂತ್ಕೊಂಡು ರಾಯರ ಸ್ತೋತ್ರ ಎಲ್ಲನೂ ಹೇಳ್ಕೊಂಡೆ. ಮನೆಯಿಂದ ಹೊರಡುವಾಗ ಇವತ್ತು ಗುರುವಾರ ಮಠಕ್ಕೆ ಹೋಗ್ತಿದ್ದೀನಿ, ಏನಕ್ಕೆ ಸ್ಲಿಪ್ಪರ್ ಹಾಕ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ಬರಿಗಾಲಲ್ಲೇ ಹೋದೆ. ಆದರೆ ಅಲ್ಲಿ ಹೋಗಿ ತುಳಸಿ ತಗೊಳ್ಳೋಣ ಅಂತ ಹೋಗೋ ಟೈಮ್ಗೆ ಅಲ್ಲೇ ಅಕ್ಕಪಕ್ಕ ಸ್ಲಿಪ್ಪರ್ಸ್ ಎಲ್ಲ ಬಿಟ್ಟಿದ್ರು. ಸೊ ನಾನು ಸ್ಲಿಪ್ಪರ್ ಹಾಕ್ಕೊಂಡು ಹೋಗಬಾರ್ದು ಅಂತ ಏನು ಮನೆಯಿಂದ ಹೋಗಿದ್ದೆ, ಅಲ್ಲಿ ಬಿಟ್ಟಿರುವಂತಹ ಚಪ್ಪಲ್ಗಳು ನನ್ನ ಕಾಲಿಗೆ ಟಚ್ ಆಯಿತು. ಮತ್ತು ಏನಪ್ಪ ಮಾಡೋದು ಅಂತ ಹುಡುಕೋ ಅಷ್ಟರಲ್ಲೇ ತುಳಸಿ ಮಾರ್ತಿರೋವಂಥ ಅಜ್ಜಿ ನನಗೆ ಕಾಲು ತೊಳೆಯೋದಕ್ಕೆ ನೀರು ಕೊಟ್ಟರು. ಸರಿ, ಕಾಲೆಲ್ಲ ತೊಳ್ಕೊಂಡು ಹೋಗಿ ರಾಯರನ್ನ ನೋಡಿ ಸ್ತೋತ್ರಗಳನ್ನ ಹೇಳಿ ಸಿಕ್ಕಾಬಟ್ಟೆ ಖುಷಿಯಿಂದ ಹೊರಗಡೆ ಬಂದೆ. ನಾನು ಮನೆಯಿಂದ ಹೋಗುವಾಗಲೇ ಮನೇಲಿ ಮಾಡಿರುವಂತಹ ರಾಘವೇಂದ್ರ ಸ್ವಾಮಿಯವರ ಪ್ರಸಾದನ ಯಾರಿಗಾದ್ರೂ ಕೊಡಬೇಕು ಅಂತ ತೊಗೊಂಡು ಹೋದೆ. ಮತ್ತು ಮಠದಲ್ಲಿ ತುಂಬ ಜನ ಇದ್ದರು, ಯಾರು ಕೊಡೋದು ಏನು ಅಂದ್ಕೊಂಡು ಈಚೆ ಬರೋಷ್ಟರೊಳಗಡೆ ನನಗೆ ಕಾಲು ತೊಳೆಯೋದಕ್ಕೆ ಅಂತ ನೀರು ಕೊಟ್ಟಿದ್ರಲ್ಲ ಅಜ್ಜಿ, ಅವ್ರಿಗೇನೆ ಪ್ರಸಾದನ ಕೊಟ್ಟು ಮನೆಗೆ ಬಂದೆ. ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ರಾಘವೇಂದ್ರ ಸ್ವಾಮಿಯವರ ಸೇವೆ, ಅವರ ಆಶೀರ್ವಾದ. ಅವರು ಒಂದ್ಸಲ ನನಗೆ ಆಶೀರ್ವಾದ ಮಾಡ್ತಾರಲ್ಲ, ಆಗಾಗೋ ಖುಷಿ ಇದೆಯಲ್ಲ ಅಷ್ಟಿಷ್ಟಲ್ಲ. ಕೆಲವು ವರ್ಷಗಳ ಹಿಂದೆ ನಾನು ನಮ್ಮೂರಲ್ಲಿರುವಂಥ ಒಂದು ರಾಮಕೃಷ್ಣ ಆಶ್ರಮಕ್ಕೆ ಸತ್ಸಂಗಕ್ಕೆ ಅಂತ ಹೋಗ್ತಿದ್ದೆ. ಆವಾಗ ಅಷ್ಟು ಭಕ್ತಿ ದೇವ್ರ ಮೇಲೆ ಆ ಥರ ಏನಿಲ್ಲ, ಮನೇಲಿ ಟೈಮ್ ಪಾಸ್ ಮಾಡಬೇಕಲ್ಲ ಅಂತ ಹೇಳಿ ನಮ್ಮ ಮನೆ ಮುಂದೆನೇ ಇತ್ತು ಅಂತ ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಿದ್ದೆ. ಆವಾಗ ಭಗವಂತನ ಮೇಲೆ ಭಕ್ತಿ ಆ ಥರ ಯಾವುದೇ ಒಂದು ರೀತಿ ಭಗವಂತನ ಮೇಲೆ ಅಷ್ಟು ನನಗೆ ಭಕ್ತಿ ಇರಲಿಲ್ಲ. ಏನಂತ ಅಂದರೆ ಮನೇಲಿ ಒಬ್ಬಳೆ ಟೈಮ್ ಕಳಿಬೇಕಲ್ಲ, ಸ್ವಲ್ಪ ಅಲ್ಲಿ ನಾವೇನಾದರೂ ತಿಳ್ಕೊಬೋದು ಅಥವಾ ಅವ್ರು ಹೇಳ್ಕೊಡೋದನ್ನು ಕಲ್ತ್ಕೋಬೋದು ಅಂತ ಹೇಳಿಬಿಟ್ಟು ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಿದ್ದೆ. ಅದಾದ ಮೇಲೆ ನಾನು ಜನಗಳ ಹತ್ರ ಅಂದರೆ ಜನಗಳಿರುವಂತಹ ಕಡೆಗೆ ಹೋಗೋದಕ್ಕೆ ಒಂಥರ ಹಿಂಜರಿಕೆ ಪಟ್ಕೊಳ್ತಿದ್ದೆ. ನಮ್ಮೂರಲ್ಲಿರುವಂಥ ರಾಯರ ಮಠಕ್ಕೂ ಅಷ್ಟೇ ಗುರುವಾರ ಹೋಗೋದೇ ಇಲ್ಲ ಸಾಮಾನ್ಯವಾಗಿ, ಜನ ಜಾಸ್ತಿ ಅನ್ನೋ ಕಾರಣಕ್ಕೆ. ಆದರೆ ಇವತ್ತು ಹೋದಾಗ ಎಷ್ಟೇ ಜನ ಇದ್ದರೂ ನನಗೇನು ಒಂಥರ ಫೀಲ್ ಆಗಲಿಲ್ಲ. ಒಂಥರ ನಾನು ಅಲ್ಲಿ ಆಶ್ರಮ ಬಿಟ್ಟ ಮೇಲೆ ಮತ್ತಿವತ್ತೇ ಜನಗಳಿರುವಂತಹ ಕಡೆಗೆ, ಜಾಸ್ತಿ ಜನ ಇರೋ ಕಡೆಗೆ ಹೋಗಿದ್ದು. ಖುಷಿ ಆಯಿತು. ಅಲ್ಲಿ ಕುತ್ಕೊಂಡು ನಾನು ಸ್ತೋತ್ರನ ಭಕ್ತಿಯಿಂದ ಹೇಳ್ತಾ ಇರಬೇಕಾದ್ರೆ ರಾಮಕೃಷ್ಣಾಶ್ರಮದಲ್ಲಿ ಕುತ್ಕೊಂಡಾಗ ಭಕ್ತಿ ಅನ್ನೋದಿರಲಿಲ್ಲ, ಅವ್ರು ಏನು ಹೇಳ್ಕೊಡ್ತಿದ್ರು ಅದನ್ನು ಹೇಳ್ತಿದ್ದೆ, ಅದೇ ನೆನಪಾಗ್ತಿತ್ತು. ಜೊತೆಗೆ ನಾನು ಕಂಡಂತಹ ಸತ್ಯ ಏನು, ಈ ಒಂದು 3-3.5 ವರ್ಷದಲ್ಲಿ ರಾಘವೇಂದ್ರ ಸ್ವಾಮಿಯವ್ರ ಸೇವೆನ ಮಾಡ್ತಾ ಅಂತ ಅಂದರೆ, ನಾವು ಎಲ್ಲಿ ನೋವು ಅವಮಾನ ದುಃಖಗಳಿಗೆ ಒಳಗಾಗಿರ್ತೀವೋ ಅದೇ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಯವರು ನಮ್ಮ ಜೊತೆ ನಿಂತು ನಾವು ಪಟ್ಟಂತಹ ನೋವು ದುಃಖ ಅವಮಾನಗಳಿಂದ ನಮ್ಮನ್ನು ಹೊರಗಡೆ ಕರ್ಕೊಂಡು ಬರ್ತಾರೆ. ಅದೇ ಜನರೆದುರಿಗೆ ಅನ್ನೋದು ಅರ್ಥ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಕೂಡ ನನ್ನ ಬದುಕಲ್ಲಿ ನಡೀತಾ ಇದೆ. ನಾವು ನಮ್ಮ ತಂದೆ ಹತ್ರನೇ ಆಗಲಿ ಅಥವಾ ನಮ್ಮ ತಾಯಿ ಹತ್ರನೇ ಆಗಲಿ ಹೋಗ್ಬಿಟ್ಟು, ಈಗ ತಾಯಿ ಹತ್ರ ಹೋಗ್ಬಿಟ್ಟು ಏನೋ ಒಂದು ತಿಂಡಿಗಳನ್ನ ಮಾಡಿಟ್ಟಿರ್ತಾರೆ ಮನೇಲಿ ಅಂತ ಅಂದ್ಕೊಳ್ಳಿ, ಹೋಗ್ಬಿಟ್ಟು ಅಮ್ಮ ಅದು ನನಗೆ ತುಂಬ ಇಷ್ಟ, ಅದು ಬೇಕು ಕೊಡಿ ಅಂತ ಕೇಳಿದಾಗ ಅಮ್ಮ ಆದವರು ಬರೀ ಒಂದನ್ನು ಮಾತ್ರ ಕೊಡಲ್ಲ, ಅಲ್ಲಿರೋದನ್ನೆಲ್ಲವನ್ನೂ ಕೂಡ ತೆಕ್ಕೊಡ್ತಾರೆ. ಅಥವಾ ನಮಗೇನೋ ಒಂದು ಇಷ್ಟ ಮಾಡಿಕೊಡಿ ಅಮ್ಮ ಅಂತ ಕೇಳಿದಾಗ ಅದೊಂದನ್ನು ಮಾತ್ರ ಮಾಡಲ್ಲ, ಅದ್ರ ಜೊತೆ ಎಲ್ಲವನ್ನೂ ಕೂಡ ಮಾಡಿಕೊಡ್ತಾರೆ. ಹಾಗೆ ತಂದೆ ಬಳಿ ಕೂಡ ಹೋಗ್ಬಿಟ್ಟು ನನಗೇನೋ ಒಂದು ಕಷ್ಟ ಇದೆ ಅಥವಾ ನನಗೇನೋ ಒಂದು ಇಷ್ಟ ಇದೆ ತೊಗೋಬೇಕು, ನಂಗೆ 10 ರೂಪಾಯಿ ಕೊಡಿ ಅಂತ ಕೇಳಿದಾಗ ಯಾವ ತಂದೆ ಕೂಡ 10 ರೂಪಾಯಿನೇ ಕೊಡಲ್ಲ, ಅದಕ್ಕಿಂತ ಜಾಸ್ತಿನೇ ಕೊಡ್ತಾರೆ ಅಂತ ಹೇಳ್ತಾರಲ್ಲ. ಹಾಗೆ ನನಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ಆಗಿರುವಂತಹ ರಾಘವೇಂದ್ರ ಸ್ವಾಮಿಯವರ ಬಳಿ ನಾನು ನನ್ನ ಕಷ್ಟದ ಸಮಯದಲ್ಲಿ ಸ್ವಾಮಿ ಯಾಕೆ ಈ ಥರ ಅಂತ ಹೇಳಿ ಕಣ್ಣೀರಿಟ್ಟಿದ್ದಷ್ಟೇ. ಸ್ವಾಮಿ ನನಗಿಷ್ಟೂ ನೋವು ಏನಕ್ಕೆ, ನಂಗೆ ಸಹಿಸೋಕ್ಕಾಗ್ತಿಲ್ಲ ಅಂತ ಹೇಳಿ ರಾಯರು ಅಂತ ಇದ್ದಾರೆ ಅಂತ ಹೇಳಿ ರಾಯರನ್ನ ನೆನಪು ಮಾಡಿಕೊಂಡು ಕಣ್ಣೀರಿಟ್ಟಿದ್ದಷ್ಟೇ. ನಾನು ಆಲ್ರೆಡಿ ಹೇಳ್ದಾಗೆ ತಂದೆ ತಾಯಿ ಬಳಿ ಏನೋ ಒಂದು ನಾವು ಒಂದನ್ನು ಕೇಳ್ಕೊಂಡಾಗ ಅವರು 100 ಕೊಡ್ತಾರೆ, 10 ಕೊಡ್ತಾರೆ ಅಂತ ಹೇಳ್ತಾರಲ್ಲ. ಹಾಗೆ ರಾಘವೇಂದ್ರ ಸ್ವಾಮಿಯವ್ರ ಹತ್ರ ನಾನು ಕಣ್ಣೀರಿಟ್ಟಿದ್ದೆ, ನನ್ನ ಈ ಕಷ್ಟದ ಪರಿಸ್ಥಿತಿಗಳಿಂದ ನನ್ನನ್ನು ಹೊರಗಡೆ ಕರ್ಕೊಂಡು ಬನ್ನಿ, ಯಾಕೆ ನನಗೆ ಈ ರೀತಿ ಕಷ್ಟಗಳು ಅಂತ. ಆ ಸಮಯದಲ್ಲಿ ನನಗೆ ಒಂದೇ ಒಂದು ಕಷ್ಟದಿಂದ ಹೊರಗಡೆ ಕರ್ಕೊಂಡು ಬರಲಿಲ್ಲ. ತಂದೆ ತಾಯಿಗಳು ಒಂದು ಕೇಳಿದ್ರೆ 10 ಕೊಡ್ತಾರೆ ಅಂತ ಹೇಳಿದ್ನಲ್ಲ, ಹಾಗೆ ನಾನು ಕೇಳಿದ್ದಕ್ಕಿಂತ ಹೆಚ್ಚಾಗಿ ಕೊಡ್ತಾ ಬರ್ತಿದ್ದಾರೆ. ನನ್ಗೆ ಏನು ಅಂದ್ಕೊಂಡಿದ್ದೆ ಮನಸ್ಸಲ್ಲಿ ಅದೆಲ್ಲವೂ ಕೂಡ ನಡೀತಾ ಬರ್ತಿದೆ. ತುಂಬ ಖುಷಿ ಆಗುತ್ತೆ. ಮತ್ತು ನಾನು ಯಾವಾಗಲೂ ರಾಯರ ಹತ್ರ ಇವಾಗಲೂ ಕೂಡ ರಾಯರ ಮಠದಲ್ಲಿ ನಿಂತು ಕೇಳ್ಕೊಂಡು ಬಂದಿದ್ದು, ಸ್ವಾಮಿ ನಿಶ್ಚಿಂತೆಯಿಂದ ನಿನ್ನ ಸೇವೆನ ಹೆಚ್ಚು ಭಕ್ತಿ ಶ್ರದ್ಧೆಯಿಂದ ನಾನು ಮಾಡಬೇಕು, ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಂಡು ಬಂದೆ. ಏನು ಗೊತ್ತಾ, ರಾಯರನ್ನ ನಾವು
ಒಂದ್ಸಲ ಅವ್ರನ್ನ ಮುಂದೆ ಹೋಗಿ ಶರಣರಾಗ್ತೀವಿ, ಅಥವಾ ರಾಯರೇ ನೀವು ಎಲ್ಲರಿಗೂ ಒಳ್ಳೇದು ಮಾಡಿದ್ದೀರಾ, ನಮಗೂ ಕೂಡ ಒಳ್ಳೇದು ಮಾಡಿ ಬನ್ನಿ ನಮ್ಮ ಬದುಕಲ್ಲಿ ಅಂತ ಹೇಳಿ ಗುರುವಾಗಿ ಬನ್ನಿ, ತಂದೆ ತಾಯಿಯಾಗಿ ಬಂದು ನಮ್ಮನ್ನು ಕೈ ಹಿಡಿದು ಕಾಪಾಡಿ ಮುನ್ನಡೆಸಿ ಅಂತ ಕೇಳ್ಕೊಳ್ತೀವಲ್ಲ, ಆಗಲೇ ರಾಯರಿಗೆ ನಮ್ಮ ಜೀವನದ ಇತಿಹಾಸ ಎಲ್ಲವೂ ಕೂಡ ಗೊತ್ತಿರುತ್ತೆ. ಸರಿ ತಪ್ಪು ಎಲ್ಲವನ್ನು ಕೂಡ ನೋಡಿರ್ತಾರೆ. ಆ ಸಮಯ ಅನ್ನೋದು ಬರಬೇಕು. ನಮ್ಮ ಒಂದು ಇಷ್ಟಾರ್ಥಗಳನ್ನ ಕೊಡೋದಕ್ಕಾಗಲಿ ಅಥವಾ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಕಳಿಯೋದಕ್ಕಾಗಲಿ ಒಂದು ಸಮಯ ಅನ್ನೋದು ಬರಬೇಕು. ಸಮಯ ಅನ್ನೋದು ಬಂದಾಗ ಎಲ್ಲ ಕಷ್ಟಗಳನ್ನೂ ಕೂಡ ನಮ್ಮಿಂದ ದೂರ ಮಾಡ್ತಾರೆ. ಹಾಗೆ ನಾವು ಕೇಳ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ನಮಗೆ ಅನುಗ್ರಹ ಆಶೀರ್ವಾದಗಳ ಸುರಿಮಳೆನ ಸುರಿಸ್ತಾ ನಮ್ಮ ಬದುಕಲ್ಲಿ ನಮ್ಮ ಜೊತೆ ಇದ್ದು ಕೈ ಹಿಡಿದು ಮುಂದೆ ನಡೆಸ್ತಾರೆ. ಹಾಗಾಗಿ ನಾನು ಈಗಲೂ ಕೂಡ ಪ್ರತಿಯೊಬ್ಬರಿಗೂ ಯಾರು ವಿಡಿಯೋ ನೋಡ್ತಿದ್ದಾರೆ, ಯಾವುದೇ ಕಷ್ಟಗಳಿರಲಿ, ನೀವು ರಾಯರ ಮುಂದೆ ಹೇಳ್ಕೊಳ್ಳಿ. ಹಣಕಾಸು, ಆರೋಗ್ಯ ಅಥವಾ ಮಕ್ಕಳು ವಿದ್ಯಾಭ್ಯಾಸ ಅಥವಾ ಯಾವುದೇ ಸಮಸ್ಯೆ, ಏನೇ ಸಮಸ್ಯೆಗಳಿದ್ರೂ ರಾಯರ ಮುಂದೆ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡ್ತೀರಾ, ನೀವಿದ್ದೀರಾ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ನನಗೂ ಕೂಡ ಒಳ್ಳೇದು ಮಾಡಿ, ನನ್ನ ಬದುಕಲ್ಲಿ ಹೀಗಾಗಿದೆ ಅಥವಾ ನನಗೆ ಈ ಥರ ಬೇಕು, ನನಗೆ ಒಳ್ಳೇದು ಮಾಡಿಕೊಡಿ, ನಾನು ನಿಮ್ಮ ಸೇವೆನ ಮಾಡ್ತೀನಿ ಅಂತ ಹೇಳಿ ಅವ್ರ ಸೇವೆನ ಮಾಡೋದಕ್ಕೆ ಶುರು ಮಾಡಿ. ನೀವು ಏನು ಒಂದೇ ಒಂದು ಕೇಳ್ಕೊಂಡು ಸೇವೆ ಮಾಡೋದಕ್ಕೆ ಶುರು ಮಾಡ್ತೀರಾ, ಅಥವಾ ಏನೋ ಒಂದು ಕಷ್ಟನ ಕಳೆದುಕೊಡಿ, ನನಗೆ ಈ ಥರ ಮಾಡ್ಕೊಂಡಿದ್ದೀನಿ, ಈ ಥರ ಕಷ್ಟಗಳಿದೆ, ಸಾಲ ಸೋಲಗಳಿದೆ ಅಂತ ಏನೆಲ್ಲ ಹೇಳ್ಕೊಳ್ತೀರಾ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡಿ ಅನುಗ್ರಹ ಆಶೀರ್ವಾದನ ಮಾಡ್ತಾರೆ ರಾಯರು. ದಯವಿಟ್ಟು ಯಾರು ಕುಗ್ಗೋಗ್ಬೇಡಿ. ಯಾವುದೋ ಒಂದು ಕಷ್ಟದಲ್ಲಿ ಸಿಲುಕಿದ್ದೀವಿ, ಹೊರಗಡೆ ಬರೋಕ್ಕಾಗ್ತಿಲ್ಲ, ದಾರಿ ಕಾಣಿಸ್ತಿಲ್ಲ, ಆರೋಗ್ಯ ಸಮಸ್ಯೆ, ಎಷ್ಟು ಡಾಕ್ಟ್ರಿಗೆ ತೋರಿಸಿದ್ರು ಕೂಡ ನನ್ನ ಆರೋಗ್ಯ ಸಮಸ್ಯೆ ಸರಿ ಆಗ್ತಿಲ್ಲ, ಏನು ಮಾಡೋದು ಅಂತ ಯಾವುದೇ ಒಂದು ನೋವಿನಿಂದ ನೀವು ನಳಗ್ತಿದ್ರು, ಅಂದರೆ ನೋವಲ್ಲಿದ್ದು ಕಷ್ಟಪಡ್ತಿದ್ರು, ನೀವು ಒಂದೇ ಸಲ ರಾಯರ ಮಠ ಅಂತ ಇದೆ, ರಾಯರ ಹತ್ರ ಹೋದರೆ ಎಲ್ಲದಕ್ಕೂ ಕೂಡ ಪರಿಹಾರ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನನ ಮಾಡಿ ಬನ್ನಿ. ಅಥವಾ ನಿಮ್ಮ ಮನೇಲಿ ರಾಘವೇಂದ್ರ ಸ್ವಾಮಿಯವ್ರ ಫೋಟೋ, ವಿಗ್ರಹ, ಮೂರ್ತಿ ಯಾವುದೇ ಇದ್ರೂ ಅವ್ರ ಮುಂದೆ 2 ಕೈ ಜೋಡಿಸಿ ತಪ್ಪು ಸರಿ ಎಲ್ಲವನ್ನು ಒಮ್ಮೆಲೆ ಅವ್ರ ಪಾದಕ್ಕೆ ಹಾಕಿ, ಸ್ವಾಮಿ ನಾನು ನಿನ್ನ ಸೇವೆ ಮಾಡೋದಕ್ಕೆ ಸಿದ್ಧ ಇದ್ದೀನಿ, ಅದೇನು ಸೇವೆ ಮಾಡಿಸ್ತೀರಾ ಮಾಡಿ ಅಂತ ಹೇಳಿ ಅವ್ರ ಸೇವೆನ ಮಾಡ್ತಾ ಹೋಗಿ. ನಿಮಗೆ ಎಲ್ಲ ರೀತಿಯಲ್ಲೂ ರಾಘವೇಂದ್ರ ಸ್ವಾಮಿಯವರು ಒಳ್ಳೆಯದನ್ನು ಮಾಡ್ತಾರೆ. ಇವತ್ತು ಗುರುವಾರ ಇರೋದ್ರಿಂದ ಯಾರೆಲ್ಲ ನಿಮ್ಮ ಮನೆಗಳಲ್ಲಿ ರಾಘವೇಂದ್ರ ಸ್ವಾಮಿಯವ್ರ ಸೇವೆನ ಮಾಡಿರ್ತೀರ ಅಥವಾ ಸೇವೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರೋವಂಥವ್ರು ಇಲ್ಲೇ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಯವ್ರನ್ನ ನೋಡ್ತಾ ಒಂದು ನಮಸ್ಕಾರನ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ಆಶೀರ್ವಾದ ಸಿಗಲಿ. ನಿಮ್ಮ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ ನಾನು ರಾಯರ ಹತ್ರ ಬೇಡ್ಕೊಳ್ತೀನಿ ನಿಮ್ಮೆಲ್ಲರಿಗೋಸ್ಕರ, ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಲಿ ಅಂತ. ಹಾಗೆ ಮನೇಲಿ ಪೂಜಿಸೋದಕ್ಕೆ ಸಾಧ್ಯ ಆಗದೆ ಇರೋವಂಥವ್ರು ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನನ ಪಡೆದು ಬನ್ನಿ, ತುಂಬಾ ಒಳ್ಳೆಯದು. ಹಾಗೆ ಇವಾಗ ಹೇಳ್ತಿರುವಂಥ ಒಂದು ಗುರುಸ್ತೋತ್ರನ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಕೇಳಿಸ್ಕೊಳ್ಳಿ. ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ಆಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಸಿಗುತ್ತೆ. ಶ್ರೀ ಪೂರ್ಣಬೋಧ ಗುರು ತೀರ್ಥಪಯೋಬ್ಧಿಪಾರ ಕಾಮಾರಿಮಾಕ್ಷಮಿಷಮಾಕ್ಷರ ಸ್ಪೃಶಂತೆ ಪೂರ್ವೋತ್ತರಾಮಿತ ತರಂಗಜರಸ್ಸು ಹಂಸ ದೇವಾಲಿ ಸೇವಿತ ಪರಾಗ್ರಿ ಪ್ರಯೋಜನಜ್ಞ ಜೀವೇಶ ಭೇದ ಗುಣಪೂರ್ತಿ ಜಗತ್ಸ ಸತ್ವ ನೀಚೋಚ್ಚಭಾವ ಮುಖನಗ್ರಣೈ ಸಮೇತ ದುರ್ವಾದಿಚಾಪತಿಗಿಲೈ ಗುರು ರಾಘವೇಂದ್ರ ವಾಗ್ದೇವತಾ ಸರಿದಂ ವಿಮಲೀಕರೋತು ಶ್ರೀರಾಘವೇಂದ್ರ ಸಕಲ ಪ್ರದಾತ್ತ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ ಅಗಾದ್ರಿ ಸಂವೇದನ ದೃಷ್ಟಿವಜ್ರ ಕ್ಷಾಮ ಸುರೇಂದ್ರೋ ಉತ್ತಮಾಂ ಸದಾಯಂ ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾಬ್ಧ ಸಮಸ್ತ ಸಂಪತ್ತು ದೇವ ಸ್ವಭಾವ ದಿವಿಚದ್ರುಮೋಯಮಿಷ್ಟಪ್ರದೋ ಮೇ ಸತತಂ ಸಭೂಯಾತ್ ಭವ್ಯಸ್ವರೂಪೋ ಭವದುಃಖತೂಲ ಸಂಕಾಗ್ನಿಚರ್ಯ ಸುಖಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶು ದುರತ್ಯಯೋ ಪ್ಲಪ್ಪಲ್ಲವ ಸಿಂಧು ಸೇತು ನಿರಸ್ತ ದೋಷೋ ನಿರವದ್ಯವೇಶ ಪ್ರತ್ಯರ್ಥಿ ಮೋಕತ್ವ ನಿಧಾನ ಭಾಷಃ ವಿದ್ವತ್ ಪರಿಚಯ ಮಹಾವಿಶೇಷೋ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ತತ್ವಾ ಶರೀರೋತ್ತ ಸಮಸ್ತ ದೋಷನ್ ಹತ್ವೋಸನುದ್ವದ್ ಗುರು ರಾಘವೇಂದ್ರ ಯತ್ಪಾದೋದಕ ಸಂಚಯ ಸುರ ನದಿ ಮುಕ್ತ್ಯಾಪಗಾಸಾಂದಿತ ಸಂಖ್ಯಾನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯಾವಹ ದುಷ್ಟಾಪತ್ರೇ ಶಾಸನೋ ಭುವಿ ಮಹಾವಂದ್ಯಸ್ಸು ಪತ್ರಪ್ರದೋ ವ್ಯಂಗಸ್ವಂಗ ಸಮೃದ್ಧಿದೋ ಗ್ರಹಮಾ ಪಾಪಾಪಹಸ್ತಂ ಶ್ರೇಯೇ ಯತ್ಪಾದ ಕಂಜ ರಜಸಾ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚ ಸ್ತಬ್ದರ್ಶನಂ ದುರಿತ ಕಾನನ ದಾವಭೂತಂ ಸರ್ವತಂತ್ರ ಸ್ವತಂತ್ರೋಸ್ವ ಶ್ರೀಮಧ್ವಮದಮರ್ದನಃ ವಿಜಯೇಂದ್ರ ಕರಾಬ್ಜೋದ್ರ ಸುಧೀಂದ್ರ ವರಪುತ್ರಕಃ ಶ್ರೀರಾಘವೇಂದ್ರೋ ಯತಿರಾಡ್ ಗುರುನ್ಮೇ ಸ್ಯಾದ್ಯ ಭಯಾಪಹ ಜ್ಞಾನಭಕ್ತಿ ಸುಪತ್ರ ಯಶಸ್ವಿ ಪುಣ್ಯವರ್ಧನಃ ಪ್ರತಿವಾದಿ ಜಯಸ್ವಾಂತ ಭೇದ ಚಿನ್ನಾದರೋ ಗುರುಃ ಸರ್ವವಿದ್ಯ ಪ್ರವೀಣೋನ್ಯೋ ರಾಘವೇಂದ್ರಾನ್ಯ ವಿದ್ಯತೆ ಅಪರುಕ್ಷೀಕೃತ ಶೇಷ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತ ಅನ್ಯೋ ರಾಘವೇಂದ್ರಾನ್ಯ ವಿದ್ಯತೆ ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಠ ಮುಖಾಂಕಿತಃ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ಯ ವಿದ್ಯತೆ ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯಾಪಸ್ಮೃತಿ ಕ್ಷಯ ತಂತ್ರ ಕಂಪವಚ ಕೌಂಟ್ಯ ಮುಖ ಯೇ ಚೇಂದ್ರಿಯೋದ್ಭವಃ ದೋಷಾಸ್ತೆ ನಾಶ ಮಾಯಾಂತಿ ರಾಘವೇಂದ್ರ ಪ್ರಸಾದತಃ ಶ್ರೀರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತಾ ದ್ವಾಮಿತಾ ನಿತ್ಯಂ ಇಷ್ಟಾರ್ಥ ಸುರ್ಣ ಸಂಶಯಃ ಹಂತನಕಾಯ ಚ ದೋಷೋ
नात्मात्मीय समुद्भवान् सर्वानपि उपस्थाच्यु ददातु गुरुरात्मवित् इति कालत्रये नित्यं प्रार्थना यष्करोति शः यः मुद्राप्त सर्वेष्टो मोदते नात्र संशयः गम्य महिमा लोके राघवेन्द्रो महाश्रयः श्रीमद्वमदुग्धाब्धिचन्द्रोऽवतु सदानकः सर्वयात्राफलाव्याप्त्यै यथाशक्ति प्रदक्षिणं करोमि तव सिद्ध्यस्य वृन्दावनगतं जलं शिरसा धारयामद्य सर्वतीर्थफलाप्तये सर्वाभिष्टार्थसिद्ध्यर्थं नमस्कारं करोम्यहं तव संकीर्तनं वेदशास्त्रार्थज्ञानसिद्धये संसारे क्षसागरे प्रकृतितोगादे सदा दुस्तरे सर्ववन्द्ये जलग्रहानुपमै कामादिभङ्गाकुले नाना विभ्रमे दुर्भ्रमे मितवे स्तोमादिकेनोत्कटे दुःखोत्कृष्टमिष समुद्र गुरुमामग्नरूपं सदा राघवेन्द्र गुरुस्तोत्रं यः पठे भक्तिपूर्वकं तस्य कुष्ठादिरोगाणां निवृत्तिस्वराय भवेत् अन्धोऽपि दिव्यदृष्टिसाडेड मूकोऽपि वाक्कृतिः पूर्णायु पूर्णसम्पत्तिस्तोत्रस्यास्य जपात् भवेत् यप्पि मेञ्चनमेतेन स्तोत्रेणैवाभिमन्त्रितं तस्य कुक्षिकता दोष सर्वे नश्यन्ति तक्षणात् यत्वृन्दावनमासाद्य पङ्गुकञ्जोऽपि वाचनः स्तोत्रेणानेन यर्कुर्यान् प्रदक्षिण नमस्कृति सजङ्गालो भवेदेव गुरुराजप्रसादतः सोमसूर्योपरागे च पुष्यर्कादि समागमे योनुत्तममिदं स्तोत्रमष्टोत्तरशतं जपेत् भूतप्रेतपिशाचादिपीडान तस्य न जायते एतत्स्तोत्रं समुच्चार्य गुरुर्बृन्दावनान्तिके दीपसंयोजनज्ञानं पुत्रलाभो भवेत् ध्रुवं परवादिजयो दिव्यज्ञानभक्त्यादिवर्धनं सर्वाभिष्टार्थप्रवृत्ति सन्नात्रकार्यविचारणः राजचोरमहाव्याघ्रसर्पनक्रादिपीडनं न जायते स्तोत्रस्य प्रभावन्नात्र संशयः यो भक्त्या गुरुराघवेन्द्रचरणं दुन्दुं स्मरम्य पठेत् स्तोत्रं दिव्यमितं सदा नैव वेत् तस्यासु कङ्किञ्चन केन्फेस्टात् समृद्धिरेव कमलानाथ प्रसादोदयात् कीर्तिर्दिग्विदित विभूतिरतुला साक्षि हयास्योत्र हि इति श्रीराघवेन्द्रार्य गुरुराजप्रसादतः कृतं स्तोत्रमिदं पुण्यं श्रीमद्विशर्पणाभिदहि पूज्याय राघवेन्द्राय सत्यधर्मारताय चाभजतां कल्पवृक्षाय नमतां कामधेनवे दुर्वादिद्वान्तरवय वैष्णवेन्दि वरेन्दवे श्रीराघवेन्द्र गुरवे नमो अत्यंत दयालवे मूकोऽपि यत्प्रसादेन मुकुन्द शयनायते राजराजायते रिक्तो राघवेन्द्रतमाश्रये इति श्री अप्पण्णाचार्य कृतं श्रीराघवेन्द्र स्तोत्रं सम्पूर्णं। श्रीकृष्णार्पणमस्तु श्रीकृष्णार्पणमस्तु श्रीकृष्णार्पणमस्तु।